ಬೇಕಿದ್ರೆ ಇತಿಹಾಸ ತೆಗೆದು ನೋಡಿ. ನಮ್ಮ ದೇಶದಲ್ಲಿ ಮಹಾನ್ ರಾಜ ಮಹಾರಾಜರು ಇದ್ರು. ಅವರೆಲ್ಲ ಒಬ್ಬ ಸ್ಟ್ರಾಂಗ್ ಮೆನ್ ಆಗಿದ್ರು. ಅವರು ತಮ್ಮ ಬುದ್ಧಿ ಹಾಗೂ ತೋಳುಬಲದಿಂದ ಏನ್ ಬೇಕು ಅದನ್ನ ಗೆಲ್ಲುವ ಸಾಮರ್ಥ್ಯ ಅವರ ಬಳಿ ಇತ್ತು. ಅದು ಇಮ್ಮಡಿ ಪುಲಕೇಶಿನಿ ಆಗಿರಬಹುದು, ಅದು ಶ್ರೀಕೃಷ್ಣ ದೇವರಾಯರೇ ಆಗಿರಬಹುದು, ಸಮ್ರಾಟ್ ಅಶೋಕರೇ ಆಗಿರಬಹುದು, ಅದು ಮಹಾರಾಣಾ ಪ್ರತಾಪರೇ ಆಗಿರಬಹುದು, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರೇ ಆಗಿರಬಹುದು, ಅಥವಾ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರೇ ಆಗಿರಬಹುದು. ಛತ್ರಪತಿ ಸಂಭಾಜಿ ಮಹಾರಾಜ್ ಅವರಿಗೆ 2 ವರ್ಷ ಇರುವಾಗಲೇ ಇವರ ತಾಯಿ ತೀರ್ಕೊಂಡಿದ್ರು. ಮಾ ಜಿಜಾಬಾಯಿ ಅಂದ್ರೆ ಇವರ ಅಜ್ಜಿನೇ ಇವರ ಪಾಲನೆ ಪೋಷಣೆ ಮಾಡ್ತಾ ಇದ್ರು. ಇವರು 13 ವರ್ಷ ವಯಸ್ಸಿರುವಾಗಲೇ ಇವರಿಗೆ 13 ಭಾಷೆಗಳು ಬರ್ತಾ ಇದ್ವು. ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ಅನೇಕ ಗ್ರಂಥಗಳನ್ನು ಬರೆದಿದ್ರು. ಅದರಲ್ಲಿ ನಖಶಿಕ, ಪದ್ಮಭೂಷಣ ಅಷ್ಟೇ ಅಲ್ಲ, ಕುದುರೆ ಸವಾರಿ, ಆರ್ಮುರಿ, ಆರ್ಚರಿ, ಬಾಡಿ ಬಿಲ್ಡಿಂಗ್ ಗಳಲ್ಲಿ ಪಾರಂಗತ ಆಗಿದ್ರು. ಕೇವಲ 16 ವರ್ಷದ ಯುವಕ 60 kg ಖಡ್ಗ ತಗೊಂಡು ಯುದ್ಧ ಭೂಮಿಗೆ ಬರ್ತಾ ಇದ್ರು. ಮತ್ತೆ ಇವರು ಮೊದಲು ಯುದ್ಧ 16ನೇ ವಯಸ್ಸಿನಲ್ಲೇ ರಾಮನಗರದ ಯುದ್ಧವನ್ನು ಗೆದ್ದಿದ್ರು. ಮತ್ತೆ 19 ವರ್ಷ ವಯಸ್ಸು ಇರುವಾಗಲೇ ರಾಯಗಢದ ಕೋಟೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ರು. ಅಷ್ಟೇ ಯಾಕೆ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಕೂಡ ಚಿಕ್ಕ ವಯಸ್ಸಿನ ಯುವಕರೇ ಆಗಿದ್ರು. ಆದರೆ ಪ್ರಶ್ನೆ ಇರೋದು, ಇವಾಗಿನ ಯುವಕರು ಯಾಕೆ ವೀಕ್ ಆಗ್ತಾ ಇದ್ದಾರೆ ಅನ್ನೋದು. ಮತ್ತೆ ತಮ್ಮ ಪ್ರೌಢಾವಸ್ಥೆ, ಮ್ಯಾನ್ಹುಡ್ ಅಥವಾ ಪುರುಷಾವಸ್ಥೆಯಲ್ಲೂ ಒಬ್ಬ ಮಗುವಿನ ಹಾಗೆ ಮತ್ತೆ ಹುಡುಗನ ಹಾಗೆ ವರ್ತನೆ ಮಾಡೋದು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಅದೇ ತರ ಇರಲು ಆಸೆನೂ ಪಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಈ ಕಂಫರ್ಟ್ ಝೋನ್ ಅನ್ನು ಬಿಟ್ಟು ಜೀವನದ ನಿಜವಾದ ಪಾಠ ಅಂದ್ರೆ ಕಷ್ಟದ ಸಮಯವನ್ನು, ಮೆಚಾರಿಟಿಯನ್ನು, ರೆಸ್ಪಾನ್ಸಿಬಿಲಿಟಿಯನ್ನು ಅಕ್ಸೆಪ್ಟ್ ಮಾಡಲೇಬಾರದು ಅನ್ಕೊಂಡಿರ್ತಾರೆ. ಅದರಿಂದ ಯಾವತ್ತೂ ಅವರು ಒಬ್ಬ ರಿಯಲ್ ಮೆನ್ ಆಗೋದಿಲ್ಲ. ಅಥವಾ ಅವರು ತನ್ನನ್ನು ತಾನು ಮೆನ್ ಅನ್ಕೊಂಡಿದ್ರು ನಿಜವಾಗಿ ರಿಯಲ್ ಮತ್ತೆ ಟ್ರೂ ಮೆನ್ ಆಗಿರೋದಿಲ್ಲ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಒಬ್ಬ ರಿಯಲ್ ಮೆನ್ ಹೇಗೆ ಇರ್ತಾನೆ, ಮತ್ತೆ ಅದು ಯಾವ ಹ್ಯಾಬಿಟ್ಸ್, ರೂಲ್ಸ್ ಮತ್ತೆ ಗುಣಲಕ್ಷಣಗಳಿವೆ, ಅದರಿಂದ ನಾವು ಒಬ್ಬ ರಿಯಲ್ ಮೆನ್ ಬಿಹೇವಿಯರ್ ಅನ್ನ ಗಮನಿಸಬಹುದು. ಮತ್ತೆ ಇವುಗಳನ್ನು ಫಾಲೋ ಮಾಡಿ ಯಾವುದೇ ಒಬ್ಬ ಹುಡುಗ ಕೂಡ ಬಾಯ್ ನಿಂದ ಮೆನ್ ಆಗಬಹುದು. ಅದಕ್ಕಾಗಿಯೇ ನಾವು ಇವತ್ತು ರಿಯಲ್ ಮೆನ್ ನ 8 ರೂಲ್ಸ್ ಗಳ ಬಗ್ಗೆ ತಿಳಿಯೋಣ. ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸೊ ಮಿಸ್ ಮಾಡದೆ ನೋಡಿ. ಪಾಯಿಂಟ್ ನಂಬರ್ 1, ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್ ಅಂಡ್ ಯುವರ್ ಸೆಲ್ಫ್. ಒಬ್ಬ ಬಾಯ್ ಮತ್ತೆ ಒಬ್ಬ ಮೆನ್ ನಲ್ಲಿ ಇಷ್ಟೇ ವ್ಯತ್ಯಾಸ ಇರುತ್ತೆ. ಹುಡುಗ ಯಾವತ್ತು ಯಾರ ಮೇಲೆ ಆದ್ರೂ ಡಿಪೆಂಡ್ ಆಗಿರ್ತಾನೆ, ಅದು ತಮ್ಮ ತಂದೆ ಮೇಲೆ, ತನ್ನ ಫ್ರೆಂಡ್ಸ್ ಮೇಲೆ ಅಥವಾ ಈ ಸೊಸೈಟಿ ಮೇಲೆ. ಅದೇ ಒಬ್ಬ ಮೆನ್ ತನ್ನ ಜೀವನಕ್ಕಾಗಿ ತಾನೇ ರೆಸ್ಪಾನ್ಸಿಬಲ್ ಅಂತ ಅಂದುಕೊಳ್ತಾನೆ. ಇಲ್ಲಿ ರೆಸ್ಪಾನ್ಸಿಬಲ್ ಅಂದ್ರೆ ಇದಲ್ಲ, ಎಲ್ಲರ ಜೀವನದ ಜವಾಬ್ದಾರಿ ತಾನೇ ತಗೊಳ್ಳೋದು ಅಲ್ಲ, ಬದಲಾಗಿ ತಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದು, ತಪ್ಪಾಗಿದ್ರೆ ಕ್ಷಮೆ ಕೇಳೋದು, ತಮ್ಮ ಗೆಲುವು ಮತ್ತೆ ಸೋಲುಗಳ ರೆಸ್ಪಾನ್ಸಿಬಿಲಿಟಿ ಸ್ವತಃ ತಗೊಳ್ಳೋದು, ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ತಮ್ಮ ಲೈಫ್ ಮತ್ತೆ ಫ್ಯೂಚರ್ ಡಿಸಿಷನ್ ಗಳನ್ನ ಸ್ವತಃ ತಗೊಳ್ಳೋದು. ಅಂದ್ರೆ ನಿಮ್ಗೆ ಯಾರಾದ್ರೂ ಒಂದು ಕೆಲಸ ನೀಡಿದ್ರೆ ಅದನ್ನ ಕಂಪ್ಲೀಟ್ ಮಾಡೋದು ಬಿಟ್ಟು ಅಥವಾ ಅದನ್ನ ಬೇರೆಯವರ ಮೇಲೆ ಹಾಕೋದನ್ನ ಬಿಟ್ಟು ತಮ್ಮ ದಮ್ ಮೇಲೆ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವುದನ್ನ ಕಲಿಯಿರಿ. ನಿಮ್ಮ ತಂದೆ ತಾಯಿ, ಫ್ಯಾಮಿಲಿ, ಫ್ರೆಂಡ್ಸ್, ಈ ಗೌರ್ಮೆಂಟ್, ಸೊಸೈಟಿ ಮೇಲೆ ಡಿಪೆಂಡ್ ಆಗಿರೋದು ಬಿಟ್ಟು ನಿಮ್ಮದೇ ಆದ ಒಂದು ದಾರಿ ಹುಡುಕಿ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ನೋ ಮ್ಯಾಟರ್ ವಾಟ್. ನೀವು ಒಬ್ಬ ಮೆನ್ ಅಂತೆ ಮೆಂಟಲಿ, ಇಮೋಷನಲಿ ಮತ್ತೆ ಫಿಸಿಕಲಿ ಸ್ಟ್ರಾಂಗ್ ಆಗಲೇಬೇಕು. ಯಾಕಂದ್ರೆ ಈ ಜಗತ್ತು ಇಮೋಷನಲ್ ಇದೆ ಮಕ್ಕಳಿಗಾಗಿ ಮತ್ತೆ ಹೆಣ್ಣು ಮಕ್ಕಳಿಗಾಗಿ. ಆದರೆ ಪುರುಷರ ದುಃಖಕ್ಕೆ ಇಲ್ಲಿ ಬೆಲೆ ಇಲ್ಲ. ಯಾಕಂದ್ರೆ ಪುರುಷರ ಮೇಲೆ ನಂಬಿಕೆ ಮಾಡಲಾಗುತ್ತೆ. ಎಂತಹದೇ ಪರಿಸ್ಥಿತಿಯಲ್ಲಿ ಪುರುಷರು ಸ್ಟ್ರಾಂಗ್ ಆಗಿರ್ಬೇಕು ಮತ್ತೆ ತಮ್ಮ ಎಲ್ಲಾ ಸಮಸ್ಯೆಗಳಿಗಾಗಿ ಸ್ವತಃ ತಾವೇ ಹೋರಾಡಬೇಕು ಅನ್ನುತ್ತೆ ಈ ಸಮಾಜ. ನೋಡಿ, ಇದೊಂದು ಕಹಿಯಾದ ಸತ್ಯ ಆಗಿದ್ದು ನೀವು ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಾ ಅಷ್ಟೇ ಒಳ್ಳೆಯದು. ಯಾಕಂದ್ರೆ ನೀವು ಅಷ್ಟೇ ಬೇಗ ಸ್ಟ್ರಾಂಗ್ ಮತ್ತೆ ಗ್ರೋತ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ಒಬ್ಬ ಹತ್ತಿರದ ವ್ಯಕ್ತಿ ಸತ್ತೋಗಿದ್ರೆ ನಮ್ಮ ಮೇಲೆ ನಂಬಿಕೆ ಮಾಡಲಾಗುತ್ತೆ ನಾವು ಜಾಸ್ತಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅದು ವಿಷಯ ಬೇರೆ. ನಾವು ಒಳಗಿನಿಂದ ಎಷ್ಟೇ ದುಃಖಿ ಅಥವಾ ಡಿಪ್ರೆಷನ್ ಅಲ್ಲಿ ಇದ್ರು ನೀವು ಸ್ಟ್ರಾಂಗ್ ಆಗಿರಲೇಬೇಕು ಎಂತಹದೇ ಪರಿಸ್ಥಿತಿಯಲ್ಲಿ ಅಂತಾರೆ ಜನ. ಯಾಕಂದ್ರೆ ಕಷ್ಟದ ಸಮಯದಲ್ಲಿ ನಿಮ್ಮ ಮೆಂಟಲ್ ಪವರ್ ಕೆಲಸಕ್ಕೆ ಬರೋದಿಲ್ಲ, ಅಥವಾ ಎಂತಹದೇ ಪರಿಸ್ಥಿತಿಯನ್ನು ಎದುರಿಸಲು ನಿಮ್ಮ ಫಿಸಿಕಲ್ ಪವರ್ ಕೂಡ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಸ್ಟ್ರಾಂಗ್ ಆಗಿ, ಧೈರ್ಯಶಾಲಿಗಳಾಗಿ, ಯಾಕಂದ್ರೆ ವೀಕ್ ಆಗಿ ಇರುವಂತ ಪುರುಷರಿಗೆ ಕಣ್ಣೀರು ಮಾತ್ರ ಸಿಗುತ್ತೆ. ಪಾಯಿಂಟ್ ನಂಬರ್ 3, ಡೋಂಟ್ ಚೇಸ್ ವುಮೆನ್, ವುಮೆನ್ ವಿಲ್ ಗೆಟ್ ಅಟ್ರಾಕ್ಟ್ ಟು ಯು. ನೀವು ಕೂಡ ಬೇರೆ ಎಲ್ಲಾ ಹುಡುಗರ ಹಾಗೆ ಹುಡುಗಿಯರನ್ನ ಇಂಪ್ರೆಸ್ ಮಾಡಲು ಸರದಿ ಸಾಲಿನಲ್ಲಿ ನಿಂತಿದ್ರೆ ನೀವು ಡಿಫ್ರೆಂಟ್ ಆಗಿ ಏನು ಮಾಡ್ತಾ ಇಲ್ಲ. ನೀವು ಕೂಡ ಡಿಸ್ಪ್ರೇಟ್ ನೇಚರ್ ಅನ್ನ ಶೋ ಮಾಡ್ತಾ ಇದ್ದೀರಾ. ಅಂತವರನ್ನ ಹುಡುಗಿಯರು ಯಾವತ್ತೂ ಇಷ್ಟಪಡೋದಿಲ್ಲ. ಅದೇ ನೀವು ನಿಮ್ಮ ಒಂದು ಗೋಲ್ ಮೇಲೆ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ಒಂದು ಲೈಫ್ ಪರ್ಪಸ್ ಇದ್ರೆ, ಈ ಗುಣ ಬೇರೆ ಎಲ್ಲಾ ಪುರುಷರಲ್ಲಿ ಇರೋದಿಲ್ಲ. ಇದರಿಂದ ನಿಮ್ಮ ಒಂದು ರಿಯಲ್ ಕ್ವಾಲಿಟಿ ತೋರಿಸಿದಂತಾಗುತ್ತೆ. ಮತ್ತೆ ಹುಡುಗಿಯರು ಇಂತಹ ಹುಡುಗರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ಆತನ ಲೈಫ್ ನಲ್ಲಿ ಒಂದು ಗೋಲ್ ಮತ್ತೆ ಒಂದು ಪರ್ಪಸ್ ಇರುವಂತ ಹುಡುಗರನ್ನು ಹುಡುಗಿಯರು ಇಷ್ಟಪಡ್ತಾರೆ. ಪಾಯಿಂಟ್ ನಂಬರ್ 4, ಯುವರ್ ಲೈಫ್ ಪರ್ಪಸ್ ಕಮ್ ಫಸ್ಟ್ ದೆನ್ ಎವ್ರಿಥಿಂಗ್ ಎಲ್ಸ್. ಒಂದ್ ವೇಳೆ ನೀವು ನಿಮ್ಮ ಜೀವನದ ಗೋಲ್ಸ್ ಮತ್ತೆ ಡ್ರೀಮ್ಸ್ ಗಿಂತ ಮೊದಲು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ, ತಮ್ಮ ಖುಷಿಗಿಂತ ಮೊದಲು ಬೇರೆಯವರ ಖುಷಿ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ, ನೀವು ಇದನ್ನ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮ್ಮ ಕಂಟ್ರೋಲ್ ನಲ್ಲಿ ಇರಲಾರದು. ಯಾಕಂದ್ರೆ ನೀವು ನಿಮ್ಮನ್ನ ಬಿಟ್ಟು
ಬೇರೆಯವರ ಹ್ಯಾಪಿನೆಸ್ ಮತ್ತೆ ಡ್ರೀಮ್ಸ್ ಗಳಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದೀರಾ ಮತ್ತೆ ಸ್ವತಃ ನಿಮ್ಮನ್ನ ಅವರ ನಂತರ. ಈ ರೀತಿ ಮಾಡೋದ್ರಿಂದ ಯಾವತ್ತೂ ನಿಮಗೆ ಯಶಸ್ಸು ಸಿಗೋದಿಲ್ಲ. ನೀವು ಕೂಡ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಜಾಸ್ತಿ ಜನ ಮೇಲ್ಸ್ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ತುಂಬಾ ಜನ ಮೇಲ್ಸ್ ಅವರು ತಮ್ಮ ಗರ್ಲ್ ಫ್ರೆಂಡ್ ಮತ್ತೆ ತಮ್ಮ ಸಂಬಂಧಿಕರ ಹ್ಯಾಪಿನೆಸ್ ನ ಜವಾಬ್ದಾರಿ ತಾವೇ ತಗೊಳ್ತಾರೆ. ಅದಕ್ಕಾಗಿ ಅವರು ತಮ್ಮ ಟೈಮ್, ಎನರ್ಜಿ, ಹಣ ಖರ್ಚು ಮಾಡ್ತಾರೆ. ಇದರಿಂದ ಎದುರಿನ ವ್ಯಕ್ತಿ ಸ್ವಲ್ಪ ಸಮಯ ಖುಷಿಯಾಗಿಯೂ ಇರ್ತಾನೆ, ಆದರೆ ಕೊನೆಯವರೆಗೆ ಅಲ್ಲ. ಯಾಕಂದ್ರೆ ಬೈ ಹ್ಯೂಮನ್ ನೇಚರ್ ನೆನಪುಗಳು ಮಾಯ ಆಗತ್ತೆ. ಮತ್ತೆ ಅದೇ ವ್ಯಕ್ತಿ ನೀವು ಮಾಡಿರುವ ತ್ಯಾಗಗಳನ್ನ, ಸಹಾಯಗಳನ್ನ ಮರೆತು ಬಿಡ್ತಾರೆ. ಯಾಕಂದ್ರೆ ಎಲ್ಲರೂ ಇಲ್ಲಿ ಅವರವರ ಲೈಫ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೆ ಒಂದು ಟೈಮ್ ಆದ್ಮೇಲೆ ನೀವು ಪಶ್ಚಾತ್ತಾಪ ಪಡ್ತೀರಾ. ಆಗ ನಾನು ಕೂಡ ಈ ವ್ಯಕ್ತಿ ಮೇಲೆ ತಮ್ಮ ಟೈಮ್, ಹಣವನ್ನು ಹಾಳು ಮಾಡೋ ಬದಲು ತನ್ನ ಗುರಿಗಾಗಿ ಕೆಲಸ ಮಾಡಿದ್ದಿದ್ರೆ ಸರಿ ಇರ್ತಿತ್ತು ಅನಿಸುತ್ತೆ. ನೋಡಿ, ಏರ್ಪ್ಲೇನ್ ನಲ್ಲೂ ಹೇಳಲಾಗುತ್ತೆ, ಯಾವುದೇ ತೊಂದರೆ ಬಂದ್ರು ಮೊದಲು ತಮ್ಮ ಮಾಸ್ಕ್ ತಾವು ಹಾಕೊಳ್ಳಿ, ಆಮೇಲೆ ಬೇರೆಯವರ ಬಗ್ಗೆ ಯೋಚನೆ ಮಾಡಿ ಅಂತಾರೆ. ಪಾಯಿಂಟ್ ನಂಬರ್ 5, ಸ್ಟ್ಯಾಂಡ್ ಅಪ್ ಬುಲೀಸ್ ಅಂಡ್ ಡೋಂಟ್ ಬುಲಿ ಅದರ್ಸ್. ಅಂದ್ರೆ ಹೆದರಿಸುವವರನ್ನು ನಿಲ್ಲಿಸಿ ಮತ್ತೆ ಇತರರನ್ನು ಹೆದರಿಸಬೇಡಿ. ಒಬ್ಬ ರಿಯಲ್ ಮೆನ್ ಯಾವತ್ತು ಬೇಕು ಅಂತಲೇ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ, ಯಾರನ್ನು ಫಿಸಿಕಲಿ ಮತ್ತೆ ಇಮೋಷನಲಿ ಹರ್ಟ್ ಮಾಡೋದಿಲ್ಲ. ಬದಲಾಗಿ ಅವರ ಹತ್ರನೂ ಪವರ್ ಇರುತ್ತೆ ಬೇರೆಯವರ ಮನ ನೋಯಿಸಲು. ಆದ್ರೆ ಅವರು ಯಾವತ್ತು ಯಾರ ಜೊತೆಗೂ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡೋದಿಲ್ಲ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಯಾರಾದ್ರೂ ಅವರನ್ನ ಹೆದರಿಸುವ ಪ್ರಯತ್ನ ಮಾಡಿದ್ರೆ ಅದನ್ನ ಒಬ್ಬ ರಿಯಲ್ ಮೆನ್ ಎಂದಿಗೂ ಸಹಿಸೋದಿಲ್ಲ. ಯಾಕಂದ್ರೆ ಯಾವುದೇ ವಿಷಯ ನಿಮ್ಮನ್ನ ತೊಂದರೆ ಕೊಡ್ತಾ ಇದ್ರೆ ನೀವು ಅದರ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಒಬ್ಬ ಸ್ಟ್ರಾಂಗ್ ಮೆನ್ ಆಗ್ತೀರಾ. ಮತ್ತೆ ನೀವು ಬೇರೆಯವರಿಗಾಗಿ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ಮ ಅಕ್ಕಪಕ್ಕ ಇರುವಂತ ಜನ ಕೂಡ ನಿಮ್ಮನ್ನ ಒಬ್ಬ ಸ್ಟ್ರಾಂಗ್ ಮತ್ತೆ ರೆಸ್ಪಾನ್ಸಿಬಲ್ ವ್ಯಕ್ತಿಯ ಹಾಗೆ ನೋಡಲು ಪ್ರಾರಂಭ ಮಾಡ್ತಾರೆ. ಪಾಯಿಂಟ್ ನಂಬರ್ 6, ಮನಿ ವಿಲ್ ಆಲ್ವೇಸ್ ಬಿ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಪವರ್. ದುಡ್ಡು ಈ ಜಗತ್ತಿನಲ್ಲಿ ತುಂಬಾ ಪವರ್ ಅನ್ನ ಹೋಲ್ಡ್ ಮಾಡುತ್ತೆ. ನೀವು ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಒಳ್ಳೇದು. ನೋಡಿ, ದುಡ್ಡು ಎಲ್ಲಾನು ಅಲ್ಲ, ಆದ್ರೆ ದುಡ್ಡು ಎಲ್ಲದಕ್ಕೂ ಬೇಕು. ಕಷ್ಟದ ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕ ಯಾರು ಇಲ್ಲದಿದ್ರು ಜನ ನಿಮ್ಮ ಸಹಾಯಕ್ಕೆ ಬರಲಿ ಅಥವಾ ಬಾರದೇ ಇರಲಿ, ಒಂದ್ ವೇಳೆ ಹಣ ನಿಮ್ಮ ಹತ್ರ ಇದ್ರೆ ಅದೇ ನಿಮ್ಮ ಕೆಲಸಕ್ಕೆ ಬರುತ್ತೆ. ಮತ್ತೆ ದುಡ್ಡು ನಿಮ್ಮ ಹತ್ರ ಇದ್ರೆ ಎಲ್ಲ ಸಂಬಂಧಿಕರು ತಾನಾಗಿಯೇ ಓಡೋಡಿ ಬರ್ತಾರೆ ಅಲ್ವಾ. ನೋಡಿ, ನನ್ನ ಮಾತಿನ ಅರ್ಥ ಇದಲ್ಲ ನೀವು ಎಲ್ಲಾನು ಬಿಟ್ಟು ಕೇವಲ ಹಣ ಸಂಪಾದನೆ ಮಾಡಿ ಅಂತಿಲ್ಲ. ಬದಲಾಗಿ ನಾ ಹೇಳುವ ಅರ್ಥ ಇಷ್ಟೇ, ಹಣವನ್ನು ಒಂದು ಟೂಲ್, ಒಂದು ಪವರ್ ನ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಲೈಫ್ ಮತ್ತೆ ತನ್ನನ್ನು ತಾನು ಬದಲಾಯಿಸುವ ಪ್ರಯತ್ನ ಮಾಡಿ. ಮತ್ತೆ ಸೇವಿಂಗ್ಸ್, ಫೈನಾನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಅನ್ನ ಕಲಿಯಿರಿ ಅಂತ ಇರೋದು. ಯಾಕಂದ್ರೆ ಹೇಗೆ ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆಗ ನಿಮಗೆ ಹೆಚ್ಚಿನ ಹಣದ ಅವಶ್ಯಕತೆನೂ ಇರುತ್ತೆ. ಒಂದ್ ವೇಳೆ ನೀವು ಹಣದ ವಿಷಯದಲ್ಲಿ ಸರಿಯಾಗಿ ಇಲ್ಲ ಅಂದ್ರೆ ನೀವು ಒಬ್ಬ ಫೈನಾನ್ಷಿಯಲ್ ರೆಸ್ಪಾನ್ಸಿಬಲ್ ವ್ಯಕ್ತಿ ಇಲ್ಲ ಅಂತಾನೆ ಅರ್ಥ. ಅದಕ್ಕೆ ಆದಷ್ಟು ಬೇಗ ಹಣ ಸಂಪಾದನೆ ಕಡೆ ಗಮನ ಹರಿಸಿ ಅಂತ ಇರೋದು. ಪಾಯಿಂಟ್ ನಂಬರ್ 7, ಡೋಂಟ್ ಕಂಪ್ಲೇನ್ ಯು ಸೀಮ್ ಹೆಲ್ಪ್ಲೆಸ್. ಅಂದ್ರೆ ನೀವು ಅಸಹಾಯಕರು ಅಂತ ಯಾರಿಗೂ ಹೇಳಬೇಡಿ. ನೋಡಿ, ನಿಮ್ಮ ಜೀವನದಲ್ಲಿ 80% ಜನರಿಗೆ ಏನು ತೊಂದರೆ ಆಗೋದಿಲ್ಲ ನೀವು ಎಷ್ಟೇ ಕಷ್ಟದಲ್ಲಿದ್ರು. ಮತ್ತೆ 20% ಜನ ನಿಮ್ಮ ಮಾತು, ನಿಮ್ಮ ಕಷ್ಟ ಕೇಳ್ತಾರೆ, ಕೆಲವೊಬ್ಬರು ಸಲಹೆನೂ ಕೊಡ್ತಾರೆ. ಆದ್ರೆ ಕಷ್ಟ ಅಂತ ಬಂದ್ರೆ ಯಾರು ಸಹಾಯ ಮಾಡೋದಿಲ್ಲ. ನಮ್ಮ ಕಷ್ಟ ನಾವೇ ನೋಡ್ಕೊಳ್ಬೇಕು. ಎಲ್ಲರ ಮುಂದೆ ಕಷ್ಟ ಹೇಳ್ಕೊಳ್ಳೋದ್ರಿಂದ ಕೆಲವೊಬ್ಬರು ನಮ್ಮನ್ನ ನೋಡಿ ನಗ್ತಾರೆ, ಇಲ್ಲ ಬೆನ್ನು ಹಿಂದೆ ನಮ್ಮ ಬಗ್ಗೆನೇ ಮಾತಾಡ್ತಾರೆ. ನೋಡಿ, ಯಾವಾಗ ನಾವು ನಮ್ಮ ಕಷ್ಟವನ್ನು ಜನರ ಮುಂದೆ ಹೇಳ್ಕೊಂಡ್ರೆ ನಾನು ಎಷ್ಟೊಂದು ಅಸಹಾಯಕ ಆಗಿದ್ದೇನೆ, ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳಿವೆ, ಅವುಗಳ ಪರಿಹಾರ ನನ್ನ ಹತ್ರ ಇಲ್ವೇ ಇಲ್ಲ ಅಂತ ಅನಿಸುತ್ತೆ. ನಾ ಈ ಮಾತು ಹೇಳ್ತಾ ಇಲ್ಲ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಯಾರಿಗೂ ಹೇಳ್ಕೊಳ್ಬೇಡಿ ಅಂತಿಲ್ಲ, ಹೇಳ್ಕೊಳ್ಳಿ. ಆದ್ರೆ ಆ ಸಮಸ್ಯೆಗಳ ಪರಿಹಾರ ಹುಡುಕುವುದು ಪ್ರಾರಂಭ ಮಾಡಿ. ಇಲ್ಲ ಕಷ್ಟಗಳನ್ನ ಅಂತವರಿಗೆ ಹೇಳಿ ಯಾರು ನಿಮ್ಮ ನಂಬಿಕೆಗೆ ಅರ್ಹರು. ನೋಡಿ, ಬೇರೆಯವರಿಗೆ ಸಮಸ್ಯೆ ಹೇಳ್ಕೊಳ್ಳೋದ್ರಿಂದ ನೀವು ಒಬ್ಬ ವೀಕ್ ಮೆನ್ ಆಗ್ತೀರಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರೂ ಮತ್ತೆ ರಿಯಲ್ ಮೆನ್ ನ ಸೂಚಿಸುವ ಕೆಲವೊಂದು ನಿಯಮಗಳು.